ಮಕ್ಕಳೇ, ಇಂದು ನಾವು ಪೈಥಾಗರಸ್ನ ಪ್ರಮೇಯವನ್ನು ಸಾಧಿಸೋಣ. ಪ್ರಮೇಯದ ನಿರೂಪಣೆ ಈ ರೀತಿ ಇದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧಿಸುವ ಮುನ್ನ ಪ್ರಾಯೋಗಿಕವಾಗಿ ನೋಡಿ ಬರೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಅಂದರೆ ವಿಕರ್ಣದ ಮೇಲೆ ಏರ್ಪಟ್ಟ ವರ್ಗದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲೆ ಏರ್ಪಟ್ಟ ವರ್ಗಗಳ ವಿಸ್ತೀರ್ಣಕ್ಕೆ ಸಮವಾಗಿರುತ್ತದೆ ಎಂದು ನೋಡೋಣ. ಒಂದು ಬಾಹುವಿನ ಮೇಲೆ ಏರ್ಪಟ್ಟ ವರ್ಗವನ್ನು ವಿಕರ್ಣದ ಮೇಲೆ ಏರ್ಪಟ್ಟ ವರ್ಗದ ಮೇಲೆ ಇರಿಸಿದೆವು. ಮತ್ತೊಂದು ಬಾಹುವಿನ ಮೇಲೆ ಏರ್ಪಟ್ಟ ವರ್ಗವನ್ನು ಯಥಾಸ್ಥಿತಿಯಲ್ಲಿ ಇರಿಸಲು ಸಾಧ್ಯವಾಗದ ಕಾರಣ 3 ಭಾಗಗಳಾಗಿ ಮಾಡಿ ಜೋಡಿಸೋಣ. ಹೌದಲ್ಲವೇ? ವಿಕರ್ಣದ ಮೇಲಿನ ವರ್ಗದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ವಿಸ್ತೀರ್ಣಕ್ಕೆ ಸಮವಾಯಿತು. ನೀವೆಲ್ಲರೂ ಇದನ್ನು ಪ್ರಯತ್ನಿಸಿ. ಈಗ ತಾರ್ಕಿಕವಾಗಿ ಸಾಧನೆಯನ್ನು ಆರಂಭಿಸೋಣ. ನಿರೂಪಣೆಯಲ್ಲಿ ಸೂಚಿಸಿದಂತೆ ನಮ್ಮ ಬಳಿ ಒಂದು ಲಂಬಕೋನ ತ್ರಿಭುಜವಿದೆ. ಅದನ್ನು ABC ಎಂದು ಹೆಸರಿಸೋಣ. ತ್ರಿಭುಜ ABCಯಲ್ಲಿ B ಕೋನವು ಲಂಬಕೋನವಾಗಿದೆ. ಇದನ್ನು ದತ್ತ ಎನ್ನುತ್ತೇವೆ. ಬರೆದುಕೊಳ್ಳೋಣ. ನಾವಿಂದು ಸಾಧಿಸಬೇಕಿರುವುದು ವಿಕರ್ಣ ACಯ ವರ್ಗವು ಉಳಿದೆರಡು ಬಾಹುಗಳಾದ AB ಮತ್ತು BCಯ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಎಂದು. AC² = AB² + BC² ಎಂದು. ಈ ಸಾಧನೆಗೆ ಒಂದು ರಚನೆಯ ಅವಶ್ಯಕತೆ ಇದೆ. ACಯ ಅಭಿಮುಖ ಶೃಂಗ B ಯಿಂದ ACಗೆ ಲಂಬವನ್ನು ಎಳೆಯೋಣ. ಅದನ್ನು BD ಎಂದು ಹೆಸರಿಸೋಣ. ಈ ಲಂಬವನ್ನು ರಚಿಸುವುದರಿಂದ ದತ್ತ ತ್ರಿಭುಜದಲ್ಲಿ ಮತ್ತೆರಡು ಲಂಬಕೋನ ತ್ರಿಭುಜಗಳು ಏರ್ಪಟ್ಟವು. ಅದು ADB ಮತ್ತು BDC ಆಗಿದೆ. ಎರಡೂ ತ್ರಿಭುಜಗಳಲ್ಲಿಯೂ D ಕೋನ ಲಂಬಕೋನವಾಗಿದೆ. ಸಾಧನೆಯ ಹಂತಗಳನ್ನು ಆರಂಭಿಸೋಣ. ಮೊದಲನೆಯದಾಗಿ ದತ್ತ ತ್ರಿಭುಜ ABC ಮತ್ತು ಏರ್ಪಟ್ಟ ತ್ರಿಭುಜ ADB ಯನ್ನು ಪರಿಗಣಿಸೋಣ. ADB ತ್ರಿಭುಜದಲ್ಲಿ D ಕೋನವು ಲಂಬಕೋನವಾಗಿದೆ. ಹಾಗೆಯೇ ABC ತ್ರಿಭುಜದಲ್ಲಿ B ಕೋನವು ಲಂಬಕೋನವಾಗಿದೆ. ಆದ ಕಾರಣ ಕೋನ ABC ಮತ್ತು ಕೋನ ADB ಪರಸ್ಪರ ಸಮವಾದವು. ಹಾಗೆಯೇ ಎರಡೂ ತ್ರಿಭುಜಗಳಲ್ಲಿ A ಕೋನವನ್ನು ಗಮನಿಸಿ. ಎರಡೂ ತ್ರಿಭುಜಗಳಲ್ಲಿಯೂ ಕೂಡ A ಕೋನವು ಉಭಯ ಸಾಮಾನ್ಯವಾಗಿರುವ ಕಾರಣ ಆ ಎರಡು ಕೋನಗಳು ಸಮವಾದವು. ಅಂದರೆ ಕೋನ BAC ಮತ್ತು ಕೋನ BAD ಪರಸ್ಪರ ಸಮವಾದವು. ಯಾವುದರ ಆಧಾರವಾಗಿ? ಆ ಎರಡೂ ಕೋನಗಳು ಎರಡೂ ತ್ರಿಭುಜಗಳಲ್ಲಿಯೂ ಉಭಯ ಸಾಮಾನ್ಯ ಕೋನಗಳಾದ ಕಾರಣ ಆ ಎರಡೂ ಕೋನಗಳು ಸಮವಾದವು. ನೀವೀಗಾಗಲೇ ಸಾಧಿಸಿರುವ ಪ್ರಮೇಯ ಕೋನ ನಿರ್ಧಾರಕ ಗುಣವನ್ನು ನೆನಪಿಸಿಕೊಳ್ಳಿ. ಆ ಪ್ರಮೇಯದ ಪ್ರಕಾರ ಎರಡು ತ್ರಿಭುಜಗಳ ಎರಡು ಅನುರೂಪ ಕೋನಗಳು ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADB ಸಮರೂಪ ತ್ರಿಭುಜಗಳಾದವು. ಕೋನ ನಿರ್ಧಾರಕ ಗುಣದ ಆಧಾರವಾಗಿ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತದೆ. ಇಲ್ಲಿ ತ್ರಿಭುಜ ABC ಮತ್ತು ADBಯ ಅನುರೂಪ ಬಾಹುಗಳಾದ AB ಮತ್ತು ADಯ ಅನುಪಾತವು AC ಮತ್ತು ABಯ ಅನುಪಾತಕ್ಕೆ ಸಮವಾಗಿರುತ್ತದೆ. ಇಲ್ಲಿ ಸಮಚಿಹ್ನೆಯ ಎರಡೂ ಬದಿಯಲ್ಲಿಯೂ ಭಿನ್ನರಾಶಿಯ ರೂಪವಿರುವ ಕಾರಣ ಅದನ್ನು ಸಂಕ್ಷಿಪ್ತಗೊಳಿಸಲು ಓರೆ ಗುಣಾಕಾರ ಮಾಡೋಣ. AB × AB AB² AC × AD. ಇದನ್ನು ಸಮೀಕರಣ 1 ಎಂದು ಬರೆದುಕೊಳ್ಳೋಣ. ನಂತರ ದತ್ತ ತ್ರಿಭುಜ ABC ಮತ್ತು ಏರ್ಪಟ್ಟ ತ್ರಿಭುಜ BDC ಯನ್ನು ತೆಗೆದುಕೊಳ್ಳೋಣ. ತ್ರಿಭುಜ BDCಯಲ್ಲಿ D ಕೋನವು ಲಂಬಕೋನವಾಗಿದೆ. ಹಾಗೆಯೇ ತ್ರಿಭುಜ ABCಯಲ್ಲಿ B ಕೋನವು ಲಂಬಕೋನವಾಗಿದೆ. ಹಾಗಾಗಿ
ಕೋನ ಬಿಎಸಿಯು ಕೋನ ಬಿಡಿಸಿಗೆ ಸಮವಾಗಿದೆ, ಎರಡೂ ಲಂಬಕೋನಗಳಾಗಿರುವ ಕಾರಣ. ಹಾಗೆಯೇ ಎರಡೂ ತ್ರಿಭುಜಗಳಲ್ಲಿ ಸಿ ಕೋನವನ್ನು ಗಮನಿಸಿ. ಎರಡೂ ತ್ರಿಭುಜಗಳಿಗೂ ಸಿ ಕೋನವು ಉಭಯ ಸಾಮಾನ್ಯವಾಗಿರುವ ಕಾರಣ ಆ ಎರಡು ಕೋನಗಳು ಸಮವಾದವು. ಅಂದರೆ ಕೋನ ಎಸಿಬಿಯು ಕೋನ ಡಿಸಿಬಿಗೆ ಸಮವಾಯಿತು. ಗಮನಿಸಿ, ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಬಿಡಿಸಿಯ ಎರಡು ಅನುರೂಪ ಕೋನಗಳು ಸಮವಾಗಿರುವ ಕಾರಣ ಕೋನ ನಿರ್ಧಾರಕ ಗುಣದ ಆಧಾರವಾಗಿ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದವು. ಮುಂದುವರೆದು, ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವು ಸಮವಾಗಿರುತ್ತದೆ ಎಂದು ನೀವೀಗಾಗಲೇ ತಿಳಿದಿರುವಿರಿ. ಇಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಬಿಡಿಸಿಯ ಅನುರೂಪ ಬಾಹುಗಳಾದ ಬಿಸಿ ಮತ್ತು ಡಿಸಿಯ ಅನುಪಾತವು ಎಸಿ ಮತ್ತು ಬಿಸಿಯ ಅನುಪಾತಕ್ಕೆ ಸಮವಾಗಿರುತ್ತದೆ. ಇಲ್ಲಿಯೂ ಸಮಚಿಹ್ನೆಯ ಎರಡೂ ಬದಿಯಲ್ಲಿಯೂ ಭಿನ್ನರಾಶಿ ರೂಪವಿದ್ದು ಸಂಕ್ಷಿಪ್ತಗೊಳಿಸಲು ಓರೆ ಗುಣಾಕಾರವನ್ನು ಮಾಡೋಣ. ಬಿಸಿಯ ವರ್ಗವು ಎಸಿ ಇಂಟು ಡಿಸಿಗೆ ಸಮವಾಗುತ್ತದೆ. ಇದನ್ನು ಸಮೀಕರಣ 2 ಎಂದು ಬರೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ಕೂಡೋಣ. ಸಮೀಕರಣ 1 ಗಮನಿಸಿ, ಎಡಬದಿಯಲ್ಲಿರುವ ಎಬಿ ಸ್ಕ್ವೇರ್ ಮತ್ತು ಸಮೀಕರಣ 2ರಲ್ಲಿ ಎಡಬದಿಯಲ್ಲಿರುವ ಬಿಸಿ ಸ್ಕ್ವೇರ್ ಅನ್ನು ಸೇರಿಸೋಣ. ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಎಸಿ ಇಂಟು ಎಡಿ ಪ್ಲಸ್ ಎಸಿ ಇಂಟು ಡಿಸಿ ಆಗುತ್ತದೆ. ಇಲ್ಲಿ ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ನ ಬಲಬದಿಯಲ್ಲಿ ಎರಡು ಪದಗಳಲ್ಲಿಯೂ ಎಸಿ ಸಾಮಾನ್ಯವಾಗಿರುವ ಕಾರಣ ಅದನ್ನು ಸಂಕ್ಷಿಪ್ತವಾಗಿ ಹೀಗೆ ಬರೆದುಕೊಳ್ಳೋಣ. ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಎಸಿ ಇಂಟು ಎಡಿ ಪ್ಲಸ್ ಡಿಸಿ ಆಗುತ್ತದೆ. ಎಡಿ ಪ್ಲಸ್ ಡಿಸಿ ಚಿತ್ರವನ್ನು ಗಮನಿಸಿ. ಬಾಹು ಎಡಿ ಮತ್ತು ಡಿಸಿಯನ್ನು ಸೇರಿಸಿದಾಗ ಉಂಟಾಗುವ ಬಾಹು ಎಸಿ ಆಗಿರುತ್ತದೆ. ಹಾಗಾಗಿ ಎಡಿ ಮತ್ತು ಡಿಸಿಯ ಜಾಗದಲ್ಲಿ ಎಸಿ ಎಂದು ಬರೆದುಕೊಳ್ಳೋಣ. ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಎಸಿ ಇಂಟು ಎಸಿ ಸ್ಕ್ವೇರ್ ಆಗುತ್ತದೆ. ಹಾಗಾದರೆ ನಿರೂಪಣೆಯಲ್ಲಿ ಸೂಚಿಸಿದಂತೆ ಎಸಿಯ ವರ್ಗವು ಉಳಿದೆರಡು ಬಾಹುಗಳಾದ ಎಬಿ ಮತ್ತು ಬಿಸಿಯ ವರ್ಗಗಳ ಮೊತ್ತಕ್ಕೆ ಸಮವಾಯಿತು. ನಿರೂಪಣೆಯಲ್ಲಿ ಸೂಚಿಸಿದ್ದನ್ನು ತಾರ್ಕಿಕವಾಗಿ ಸಾಧಿಸಿದೆವು. ಧನ್ಯವಾದಗಳು.